मतदानಕ್ಕೆ ಕೆಲವೇ ಗಂಟೆ ಬಾಕಿ ಇರುವಾಗ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಗೂಂಡಾಗಿರಿ ನಡೆಸಿದೆ। ಆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ। मतदानಕ್ಕೆ ಕೆಲವು ಗಂಟೆ ಬಾಕಿ ಇರುವಾಗ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಗೂಂಡಾಗಿರಿ ನಡೆಸಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಇದು। ಏನು ಮಾಡಿದ್ದೀರಾ ಅಂತ ಕೈ ಅಭ್ಯರ್ಥಿಯನ್ನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾರೆ। ಅದು ಪ್ರಶ್ನೆ ಮಾಡಿದ್ದೇ ತಪ್ಪಾಯಿತು ಅವರಿಗೆ। ಅಂಕಳ್ಳಿ ಗ್ರಾಮಸ್ಥರ ಮೇಲೆ ಬೊಮ್ಮಲಾಪುರದ ಕಾಂಗ್ರೆಸ್ ಪಡೆ ಮುಗಿಬಿದ್ದಿರುವಂತ ಘಟನೆ ಮುಂದೆ ನಡೆಯಿತು। ಅಂಕಳ್ಳಿ ಗ್ರಾಮಸ್ಥರ ಮೇಲೆ ಕಲ್ಲು ತೋರಿ ಕಾಂಗ್ರೆಸ್ ಕಾರ್ಯಕರ್ತರು ಅಬ್ಬರವನ್ನ ಮೆರೆದಿದ್ದಾರೆ। ಇಲ್ಲಿ ಕೈಯಲ್ಲಿ ಕಲ್ಲನ್ನ ಹಿಡಿದುಕೊಂಡು ಅಂಕಳ್ಳಿ ಗ್ರಾಮಸ್ಥರನ್ನ ಓಡಿಸಿ ಹೊಡೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು। ಬೊಮ್ಮಲಾಪುರದಲ್ಲಿ ಮನೆ ಮನೆಗೆ ತೆರಳಿ ಗೀತಾ ಮತಯಾಚನೆ ಮಾಡುವ ವೇಳೆ ಘಟನೆ ನಡೆದಿರುವಂತದ್ದು। ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ರು ನಂತರ ಗೀತಾ ಮಹದೇವ್ ಪ್ರಸಾದ್। ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೇಶ। ನಿನ್ನೆವರೆಗೂ ದುಡ್ಡು ಅಂತ ಇತ್ತು, ಇವತ್ತು ನೋಡಿದ್ರೆ ಏಕಾಏಕಿ ಮತದಾರರ ಮೇಲೆನೆ ಹಲ್ಲೆ ಮಾಡಿದ್ದಾರೆ। ಏನಾಯ್ತು ಘಟನೆ ಅಂತ? ಮಾದೇಶ್, ಇದು ಬೊಮ್ಮಲಾಪುರದಲ್ಲಿ ನಡೆದಿರ್ತಕ್ಕಂತಹ ಘಟನೆ। ಅಂದ್ರೆ ಪ್ರಮುಖವಾಗಿ ಒಂದು ಮನೆ ಪ್ರಚಾರಕ್ಕೆ ಗೀತಾ ಮಹದೇವ್ ಪ್ರಸಾದ್ ಅವರು ಬಂದಿದ್ರು। ಈ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಗ್ರಾಮದ ಒಂದು ಮಠಕ್ಕೆ ತೆರಳಿದ್ರು। ಆ ಸಮಯದಲ್ಲಿ ಪಕ್ಕದ ಗ್ರಾಮಸ್ಥರಾಗಿರ್ತಕ್ಕಂತ ಗುರುಸ್ವಾಮಿ ಎಂಬುವರು ಅಲ್ಲಿಗೆ ಬರ್ತಾರೆ ಸ್ಥಳಕ್ಕೆ। ನೀವ್ ಏನ್ ಮಾಡಿದೀರಾ, ನಿಮ್ಗೆ ಏತಕ್ಕಾಗಿ ಓಟ್ ಮಾಡ್ಬೇಕು ಅಂತಾನು ಕೂಡ ಆ ಗ್ರಾಮದಲ್ಲಿ ಪ್ರಶ್ನೆ ಮಾಡ್ತಾರೆ। ಅಂದ್ರೆ ಆ ಗುರುಸ್ವಾಮಿನವರು ಪಕ್ಕದ ಅಂಕಳ್ಳಿ ಗ್ರಾಮದ ಗ್ರಾಮಸ್ಥ, ಹಾಗಾಗಿ ಆ ಪಾರ್ಟಿ ಬಿಜೆಪಿ ಕಾರ್ಯಕರ್ತ। ಆ ಪಾರ್ಟಿ ಬಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆತನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ। ಆ ಬಳಿಕ ಆತನನ್ನ ಓಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ। ಅಲ್ಲಿಂದ ಆತ ಬೈಕ್ ನಿಂದ ಓಡಿ ಪರಾರಿ ಆಗ್ತಾನೆ। ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಕಲ್ಲನ್ನ ಕೈಯಲ್ಲಿ ಹಿಡಿದುಕೊಂಡು ಅವನನ್ನ ಓಡಿಸ್ಕೊಂಡು ಹೋಗ್ತಾರೆ। ಅಂದ್ರೆ ಒಟ್ಟಾರೆಯಾಗಿ ಒಂದು ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು। ಬಳಿಕ ಗೀತಾ ಮಹದೇವ್ ಪ್ರಸಾದ್ ಅವರು ಕೂಡ ಆ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಮಾಡಿದ್ರು। ಅಂದ್ರೆ ಇದೇ ರೀತಿ ನಮ್ಮ ಮೇಲೆ ದಾಳಿಗಳು ನಡೀತಾ ಇರುತ್ತೆ, ನೀವು ಯಾವ್ದಕ್ಕೂ ಕೂಡ ಧೃತಿಗೆಡಬಾರ್ದು, ಯಾರು ಕೂಡ ಏನು ಮಾತನಾಡಬಾರ್ದು ಅನ್ನೋ ಮಾತುಗಳನ್ನು ಕೂಡ ಶಾಂತರಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ। ಆ ಬಳಿಕ ಮತ್ತೆ ಆ ಒಂದು ಗುರುಸ್ವಾಮಿ ಒಂದು ಕಡೆಯವರು ಮತ್ತೆ ಆ ಒಂದು ಊರಿಗೆ ಬರ್ತಾರೆ। ಓಕೆ, ಧನ್ಯವಾದ ರವೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ।